ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಮಲಿಯಾಬಾದ್ ಅರಣ್ಯದಲ್ಲಿ ಮತ್ತೊಂದು ಚಿರತೆ ಪತ್ತೆ, ಮುಂದುವರೆದ ಆತಂಕ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾರ್ಯಾಗಾರ, ಗ್ರಂಥಾಲಯ ಖಜಾನೆ ಇದ್ದಂತೆ ಗಟ್ಟು ಸತ್ಯನಾರಾಯಣ. ಭಾರೀ ವಾಹನ ಚಾಲಕರಿಗೆ ಕಲಬುರಗಿಯಲ್ಲಿ ಬ್ಯಾಡ್ಜ್ ನೀಡುವುದು ಆದೇಶ ಅವೈಜ್ಞಾನಿಕ, ರದ್ದಿಗೆ ಶೇಖ್ ಬುರಾವುದ್ದೀನ್. ಚಂದ್ರಮಾಳೇಶ್ವರ ವೃತ್ತದಲ್ಲಿ ಸಿಸಿಟಿವಿ ಅಳವಡಿಕೆ, ರಸ್ತೆ ನಿಯಮ ಉಲ್ಲಂಘನೆಯಾದರೆ ಕ್ರಮ, ಎಸ್ಪಿ ಪುಟ್ಟಮಾದಯ್ಯ. ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಅನಧಿಕೃತವಾದರೆ ಪಾಲಿಕೆ ಆದೇಶ ಬಹಿರಂಗಪಡಿಸಿ ಮಹಾವೀರ್. ಆರೋಗ್ಯ ಕೇಂದ್ರಗಳು ಟೆಂಡರ್ ಇಲ್ಲದೆ ದುರಸ್ತಿ ಕಾಮಗಾರಿ, ಹೊರಗುತ್ತಿಗೆ ನೌಕರರಿಂದ ಅಕ್ರಮ ಹಣ ವಸೂಲಿ, ಎನ್ಎಂ ಮೈತ್ರಿಕರ್ ಆರೋಪ. ಮೊಬೈಲ್ ಕಳ್ಳತನ ಪತ್ತೆ ಹಚ್ಚಿ 22 ಜನರಿಗೆ ಮರಳಿ ಹಸ್ತಾಂತರ. ಪಿಯುಸಿ ಪರೀಕ್ಷೆ 40 ವಿದ್ಯಾರ್ಥಿಗಳ ಗೈರು. ಈಗ ವಾರ್ತೆಗಳ ವಿವರ. ಮಲಿಯಾಬಾದ್ ಗ್ರಾಮದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ ಎಂಬ ಸುದ್ದಿ ಹರಿದಾಡಿದ್ದು, ಇದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ಕೇವಲ 1 ತಿಂಗಳ ಹಿಂದೆಯಷ್ಟೇ ಈ ಭಾಗದಲ್ಲಿ ಚಿರತೆಯೊಂದು ಸೆರೆ ಹಿಡಿಯಲ್ಪಟ್ಟಿತ್ತು. ಆಗ ಜನರು ನಿಟ್ಟುಸಿರು ಬಿಟ್ಟ ಬೆನ್ನಲ್ಲೇ ಗುರುವಾರ ಬೆಳಗ್ಗೆ ಮತ್ತೊಂದು ಚಿರತೆ ಎಮ್ಮೆ ಕರು ತಿಂದು ಹಾಕಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕೆಲವು ರೈತರು ರಾತ್ರಿ ಹೊತ್ತಿಗೆ ತಮ್ಮ ಜಮೀನಿನಲ್ಲಿ ಕೆಲಸ ಮುಗಿಸಿ ಮನೆಗೆ ಮರಳುವಾಗ ಆಕಸ್ಮಿಕವಾಗಿ ಚಿರತೆಯ ಚಾಪಗಳು ಕಂಡುಬಂದಿವೆ ಎಂಬ ಮಾಹಿತಿಯನ್ನು ನೀಡಿದ್ದಾರೆ. ಈ ವಿಷಯ ಗ್ರಾಮದಲ್ಲಿ ಹಬ್ಬಿದ ಕೂಡಲೇ ಜನರು ಭಯಭೀತರಾಗಿ ತಮ್ಮ ಮಕ್ಕಳನ್ನು ರಾತ್ರಿ ಹೊತ್ತಿಗೆ ಹೊರಗೆ ಬಿಡುವುದಿಲ್ಲ, ಸಾಕು ಪ್ರಾಣಿಗಳನ್ನು ಪೂರ್ತಿ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ಮಲಿಯಾಬಾದ್ ಬಳಿ ಇರುವ ಕಾಡಿನ ಗಡಿಭಾಗಗಳ ಸಮೀಪ ಇದು ಮೊದಲನೆಯ ಚಿರತೆಯ ದಾಳಿ ಅಲ್ಲ. ಕಳೆದ 1 ವರ್ಷದಲ್ಲಿ ಈ ಭಾಗದಲ್ಲಿ ಹಲವು ಬಾರಿ ಚಿರತೆಗಳು ಕಾಣಿಸಿಕೊಂಡಿದ್ದವು. ಈ ಭಾಗವು ತೀಕ್ಷ್ಣ ಅರಣ್ಯ ವಲಯಕ್ಕೆ ಸಮೀಪವಾಗಿರುವುದರಿಂದ ಪ್ರಾಣಿಗಳ ನೈಸರ್ಗಿಕ ವಾಸಸ್ಥಾನ ಸೀಮಿತಗೊಂಡಿದೆ. ಅರಣ್ಯ ಇಲಾಖೆ ಪರಿಶೀಲಿಸುತ್ತಾ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರೂ ತಕ್ಷಣದ ಪರಿಹಾರ ಸಿಗದೆ ಗ್ರಾಮಸ್ಥರಲ್ಲಿ ಆತಂಕ ಮುಂದುವರೆದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆಯ ಅಧಿಕಾರಿಗಳು ಪರಸ್ಪರ ಸಂವಾದ ನಡೆಸಿ ಸೂಕ್ತ ಪರಿಹಾರ ಕಂಡುಕೊಳ್ಳಬೇಕಾಗಿದೆ. ಗ್ರಾಮದಲ್ಲಿ ಕಟ್ಟೆಚ್ಚರ ವಾತಾವರಣ ನಿರ್ಮಾಣವಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಈ ಘಟನೆಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿ ಮತ್ತು ಚಿರತೆಯ ಚಲನವಲನ ಆಧಾರದಲ್ಲಿ ಮುಂದಿನ ಹಂತದ ಕ್ರಮಗಳನ್ನು ಕೈಗೊಳ್ಳಲು ಇಲಾಖೆ ಮುಂದಾಗಿದೆ. ಇಲಾಖೆಯಿಂದ ಪರಿಶೀಲನೆ. ಈ ಬೆಳವಣಿಗೆಯ ಬಗ್ಗೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳ ಪ್ರಕಾರ ಚಿರತೆ ಇಲ್ಲಿಯವರೆಗೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಾಣಿಸಿಕೊಂಡಿರಬಹುದು. ಆದರೆ ಗ್ರಾಮಸ್ಥರು ಜಾಗರೂಕರಾಗಬೇಕಾಗಿದೆ. ಇದನ್ನತ್ತ ಗಮನ ಹರಿಸಿರುವ ಅರಣ್ಯ ಇಲಾಖೆ ಈಗಾಗಲೇ ಸ್ಥಳದಲ್ಲಿ ಟ್ರ್ಯಾಪ್ ಕ್ಯಾಮೆರಾಗಳನ್ನು ಅಳವಡಿಸಲು ಪ್ರಾರಂಭಿಸಿದ್ದು, ಚಿರತೆಯ ಚಲನವಲನಗಳನ್ನು ಗಮನಿಸಿ ತಕ್ಷಣ ಕಾರ್ಯಗತಗೊಳಿಸಲಿದೆ. ರಾಯಚೂರಿನ ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ನಾಯಕ್ ಇವರು, ಗ್ರಾಮಸ್ಥರು ಭಯಪಡುವ ಅಗತ್ಯವಿಲ್ಲ, ನಾವು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಟ್ರ್ಯಾಪ್ ಕ್ಯಾಮೆರಾಗಳನ್ನು, ಪೆಟ್ರೋಲಿಂಗ್ ಬಲವನ್ನು ಹೆಚ್ಚಿಸಲಾಗಿದೆ. ಚಿರತೆಯನ್ನು ಸೆರೆ ಹಿಡಿಯಲು ಎಲ್ಲ ರೀತಿಯ ಸಿದ್ಧತೆ ಮಾಡಿದ್ದೇವೆ. ಈ ನಡುವೆ ಯಾರ ಅನಗತ್ಯವಾಗಿ ಕಾಡಿನ ಅಂಚಿಗೆ ಹೋಗಬಾರದು, ರಾತ್ರಿ ಹೊತ್ತಿಗೆ ಜಾಗರೂಕರಾಗಿರಬೇಕು ಎಂದು ತಿಳಿಸಿದ್ದಾರೆ. ಗ್ರಂಥಾಲಯಗಳು ಜ್ಞಾನದ ಖಜಾನೆಗಳಿದ್ದಂತೆ. ಪ್ರತಿಯೊಂದು ವಿಶ್ವವಿದ್ಯಾಲಯ ಹಾಗೂ ಶಿಕ್ಷಣ ಸಂಸ್ಥೆಗಳು ಹಾಗೂ ಇಡೀ ರಾಷ್ಟ್ರ ಅಭಿವೃದ್ಧಿ ಹೊಂದಲು ಗ್ರಂಥಾಲಯಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ ಎಂದು ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಬಟ್ಟು ಸತ್ಯನಾರಾಯಣ ಹೇಳಿದರು. ಅವರಿಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ, ಭಾರತೀಯ ಗ್ರಂಥಾಲಯ ಸಂಘ ನವದೆಹಲಿ ಹಾಗೂ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ವತಿಯಿಂದ ಹಮ್ಮಿಕೊಂಡಿದ್ದ 70ನೇ ಭಾರತೀಯ ಗ್ರಂಥಾಲಯ ಸಂಘದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಗ್ರಂಥಾಲಯಗಳು ಮತ್ತು ಕೃತಕ ಬುದ್ಧಿಮತ್ತೆ ಸುಸ್ಥಿರ ಜ್ಞಾನ ವ್ಯವಸ್ಥೆಗಾಗಿ ಬಳಕೆದಾರರನ್ನು ಸಬಲೀಕರಣಗೊಳಿಸುವುದು ಎಂಬ ವಿಷಯದಡಿ 3 ದಿನಗಳ ಕಾಲ ನಡೆಯುವ ಸಮ್ಮೇಳನದಲ್ಲಿ ಗ್ರಂಥಾಲಯಗಳಲ್ಲಿರುವ ಸಮಸ್ಯೆಗಳ ಬಗ್ಗೆ ಮತ್ತು ಗ್ರಂಥಾಲಯಗಳಲ್ಲಿ ಆಗಬೇಕಾದ ಸುಧಾರಣೆಗಳ ಬಗ್ಗೆ ಚರ್ಚೆಗಳಾಗಬೇಕಾಗಿದೆ. ಪ್ರತಿಯೊಂದು ಶಿಕ್ಷಣ ಸಂಸ್ಥೆಗಳು ಗುಣಮಟ್ಟದ ಶಿಕ್ಷಣ ನೀಡಬೇಕಾದರೆ ಗ್ರಂಥಾಲಯಗಳು ಅತಿ ಮುಖ್ಯವಾಗಿರುತ್ತವೆ ಎಂದರು. ಹಿಂದೆ ಗ್ರಂಥಾಲಯಗಳಲ್ಲಿ ಕೇವಲ ಪುಸ್ತಕಗಳು ಮಾತ್ರ ಇರುತ್ತಿದ್ದವು. ಆದರೆ ಪ್ರಸ್ತುತ ಗ್ರಂಥಾಲಯಗಳಲ್ಲಿ ಆಧುನಿಕತೆಯನ್ನು ಸೇರಿಸಲಾಗಿದೆ.
ಇಂಟರ್ನೆಟ್ ಸೌಲಭ್ಯ, ಆನ್ಲೈನ್ ಪುಸ್ತಕಗಳನ್ನು ಒಳಗೊಂಡ ಗ್ರಂಥಾಲಯಗಳನ್ನು ಕಾಣಬಹುದಾಗಿದೆ. ಭಾರತ ಸರ್ಕಾರವು ಎಲ್ಲ ಗ್ರಂಥಾಲಯಗಳಲ್ಲಿ ಆನ್ಲೈನ್ ನಿಯತಕಾಲಿಕೆಗಳನ್ನು ಕೂಡ ಒದಗಿಸುತ್ತಿದ್ದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದರು. 2047ರಲ್ಲಿ ಅಭಿವೃದ್ಧಿ ಹೊಂದಿದ ವಿಕಸಿತ ಭಾರತವನ್ನು ಕಾಣಬಹುದಾಗಿದ್ದು, ರಾಷ್ಟ್ರದ ಅಭಿವೃದ್ಧಿಗೆ ಗ್ರಂಥಪಾಲಕರ ಪಾತ್ರವು ಅತ್ಯಂತ ಮುಖ್ಯವಾಗಿರುತ್ತದೆ. ಇದಲ್ಲದೆ ಪ್ರತಿಯೊಬ್ಬರಿಗೂ ಕೌಶಲ್ಯಾಭಿವೃದ್ಧಿ ಅತ್ಯಂತ ಮುಖ್ಯವಾಗಿದ್ದು, ಅದನ್ನು ಕೂಡ ಗ್ರಂಥಾಲಯಗಳಲ್ಲಿ ಅಳವಡಿಸಲು ಯೋಜಿಸಲಾಗುತ್ತಿದೆ. ಗ್ರಂಥಾಲಯಗಳನ್ನು ಸಮಯಾನುಸಾರ ತೆರೆಯದೆ ನಿರಂತರವಾಗಿ ತೆರೆದಿಡುವ ವ್ಯವಸ್ಥೆ ಆಗಬೇಕಿದೆ ಎಂದು ತಿಳಿಸಿದರು. Satyanarayana sir, Honorable Vice Chancellor, CUK Kalburgi. We have the Chief Guest, Dr. Swemendra Kulkarni, Honorable Vice Chancellor, ASMBU. Today's conference, Dr. H.S. Sidmalaya sir, who is the Organizing Secretary, Dr. Mach. Good morning, ladies and gentlemen. Organized by University of Agriculture. I thank all the dignitaries on the dais for organized by University of Agriculture Sciences Rancho, Indian Library Association. Age related to the technological gadgets. The theme selected for the conference, which is a very apt and relevant, that is libraries and artificial intelligence, the role that the librarians have to play in empowering users for sustainable knowledge system. And I'm sure this is going to be a great platform for brainstorming on for all these 3 days to ensure that the libraries we develop are on par excellence to meet the national and international standards. Ladies and gentlemen, due to the impact of information and communication technology, there has been a tremendous changes in the information industry, especially library. Information and communication technology has been the greatest innovation of mankind. Knowingly or unknowingly, intentionally or unintentionally, we have been making use of this technology in almost all aspects of our life, and we're always talking about the transformation, especially in the context of artificial intelligence, national education policy, or one nation, one subscription. See, we're all very proud librarians here. The key role that we have to play in this changing dimensions of the information industry is to how this artificial intelligence has to be successfully implemented in a library. For that, this artificial intelligence is not just, it's not a technology which has applied only to libraries, but it applies to almost all the sectors. As a librarians, how this artificial intelligence has to be successfully implemented in the library, more particularly for a literature review or a data analysis or writing a research paper, or more efficiently that has to be used, we have to think over and discuss in this. ಇದೇ ವೇಳೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಎಂ ಹನುಮಂತಪ್ಪ ಮಾತನಾಡಿ, ಗ್ರಂಥಾಲಯಗಳಿಂದ ಜ್ಞಾನವನ್ನು ಸಂಪಾದಿಸಬಹುದಾಗಿದೆ. ಗ್ರಂಥಾಲಯಗಳ ಮೂಲಕ ಸುಸ್ಥಿರ ಜ್ಞಾನ ವ್ಯವಸ್ಥೆಗಾಗಿ ಬಳಕೆದಾರರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಗ್ರಂಥಾಲಯಗಳಲ್ಲಿ ಕೃತಕ ಬುದ್ಧಿಮತ್ತೆಯ ಬಳಕೆ ಅನುಕೂಲವಾಗಲಿದೆ. ಇದನ್ನು ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಬೇಕಾಗಿದೆ ಎಂದು ತಿಳಿಸಿದರು. Keep the library in good condition. We should not hesitate to discuss about the issues of the library to provide the best facilities for the students, research scholars and teachers. So earlier only the libraries used to provide only the hard bound books. Now after invention of this ICT facilities, the online facilities, now we are also subscribing many online journals or lot of access to the online books, journals,
and our honorable Prime Minister is dreaming for the ಈ ಸಂದರ್ಭದಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿ ಡಾಕ್ಟರ್ ಸೋಮೇಂದ್ರ ಕುಲಕರ್ಣಿ, ಭಾರತೀಯ ಗ್ರಂಥಾಲಯ ಸಂಘದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಖೇರ್ಡೆ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ON ಚೌಬೆ, ರಾಜೀವ್ ಗಾಂಧಿ ವೈದ್ಯಕೀಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಗ್ರಂಥಪಾಲಕ ಡಾಕ್ಟರ್ HS ಸಿದ್ದಮಲ್ಲಯ್ಯ, ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗ್ರಂಥಪಾಲಕ ಡಾಕ್ಟರ್ ಸುರೇಶ್ ಜಂಗೆ, ವಿಶ್ವವಿದ್ಯಾಲಯ ವ್ಯವಸ್ಥಾಪನಾ ಮಂಡಳಿ ಸದಸ್ಯರಾದ ಬಸನಗೌಡ ಬ್ಯಾಗವಾಟ್, ಮಲ್ಲಿಕಾರ್ಜುನ್ ಡಿ, ಮಲ್ಲೇಶ್ ಕೊಲ್ಮಿ, ಡಾಕ್ಟರ್ ಗುರುರಾಜ್ ಸುಂಕದ್, ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಮಚ್ಛೇಂದ್ರನಾಥ್ ಎಸ್, ಸಹ ಸಂಘಟಕ ಕಾರ್ಯದರ್ಶಿ ಡಾಕ್ಟರ್ PS ಕಟ್ಟಿಮನಿ ಸೇರಿದಂತೆ ಇತರರು ಇದ್ದರು. ಭಾರಿ ವಾಹನ ಚಾಲಕರು ಚಾಲನಾ ಪರವಾನಗಿ ಬ್ಯಾಡ್ಜ್ ಪಡೆಯಲು ಕಲಬುರಗಿ ಕಚೇರಿಯಲ್ಲಿ ಪಡೆಯಬೇಕೆನ್ನುವ ಆದೇಶ ರದ್ದುಗೊಳಿಸಿ ರಾಯಚೂರು ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ನೀಡಲು ಸರ್ಕಾರ ಮುಂದಾಗಬೇಕು ಎಂದು ರಾಷ್ಟ್ರೀಯ ಚಾಲಕರ ಏಕ್ತಾ ಮಂಚ್ ಉಪಾಧ್ಯಕ್ಷ ಶೇಖ್ ಬುರಾಬುದ್ದೀನ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಮೊದಲು ರಾಯಚೂರು ಪ್ರಾದೇಶಿಕ ಕಚೇರಿಯಲ್ಲಿ ನೀಡಲಾಗುತ್ತಿತ್ತು. ಕಳೆದ 6 ತಿಂಗಳಿನಿಂದ ಕಲಬುರಗಿ ಕಚೇರಿಯಲ್ಲಿ ಪ್ರಮಾಣ ಪತ್ರ ಪಡೆದು ಬ್ಯಾಡ್ಜ್ ಪಡೆಯಬೇಕೆಂದು ಹೇಳಲಾಗುತ್ತಿದೆ. ಚಾಲಕರು ಕಲಬುರಗಿ ಹೋಗಿ ಪಡೆಯಲು ಸಾಧ್ಯವಾಗುವುದಿಲ್ಲ. ಕನಿಷ್ಠ 3 ದಿನ ಕಳೆದು ಹೋಗಿ ದಿನದ ಆದಾಯ ಕಳೆದುಕೊಳ್ಳುವಂತಾಗುತ್ತಿದೆ. ಆರ್ಥಿಕವಾಗಿ ಹೊರೆಯಾಗುತ್ತಿರುವುದನ್ನು ತಪ್ಪಿಸಲು ರಾಯಚೂರು RTO ಕಚೇರಿಯಲ್ಲಿಯೇ ಬ್ಯಾಡ್ಜ್ ನೀಡುವ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದರು. ನನಗೆ ಏನಪ್ಪ ಅಂದರು ದಿನಕ್ಕೆ 500 ರೂಪಾಯಿ ಕೂಲಿ ಗಳಿಸೋದೇನು ತಮ್ಮ ಕುಟುಂಬ ಸಲುವಾಗಿ ಏನಪ್ಪ ಅಂದರು ಅದಕ್ಕೆ ಏನಪ್ಪ ಅಂದರು ಇದೇನಪ್ಪ ಅಂದ್ರೆ ತಮ್ಮ ಕುಟುಂಬ ಪರಿಹಾರ ನಡೆಸಬೇಕಂದ್ರೆ ಅದನ್ನಂತೆ ಮತ್ತು ಎಲ್ಲಿನ ಸಾಲ ಸುದ್ದಿ ಏನೋ ತೊಂಗಿಸಿ ಇದು ಮಾಡಿದ್ರು ಅದೇ 500 ರೂಪಾಯಿ ಇದು ಮಾಡಬೇಕು. ಹಾಗೂ ಏನಪ್ಪ ಅಂದ್ರೆ ತಮ್ಮ ಮಕ್ಕಳಿಗೆ ಓದಿಸ್ಬೇಕಂದ್ರೆ ಇದೇ 500 ರೂಪಾಯಿದಲ್ಲಿ ಅದಕ್ಕಾಗಿ ಏನಪ್ಪ ಅಂದ್ರೆ ನಮ್ಗೆ ಅನ್ಯಾಯ ಆಗ್ಲತ್ತೈತೆ, ದೂರ ಆಗ್ಲತ್ತೈತೆ. ಅಥವಾ 1 ದಿನ ಕೂಲಿ ಬಿಟ್ಟಿಗೆಸಿ 3 ದಿನ ಇದಕ್ಕೆ ನಾವು ರಿನ್ಯೂವಲ್ ಮಾಡಿಸ್ಲಕ್ಕ ಅದಕ್ಕೆ 3 ದಿನ ಹೊತ್ತು ಕಳ್ಕೊಂಡೇಸಿ ಇದು ರಿನ್ಯೂವಲ್ ಒಂದು ನಾವು ಮಾಡಿಸ್ಲಕ್ಕ ನೀವು ಗೊತ್ತಾಗಲ್ಲ. ದಯವಿಟ್ಟು ಏನಪ್ಪ ಅಂದ್ರೆ ನಮ್ಮ ಸಾರಿಗೆ ಇಲಾಖೆದವ್ರಿಂದ ಕೇಳೋದೇನಪ್ಪ ಅಂದ್ರೆ ನಾವು ಮೊದಲಿನಿಂದ ಯಾವ ರೀತಿ ಹಾಕಿಸಿ ನಮ್ಮ ರಾಯಚೂರು ಡಿಸ್ಟಿಕ್ನಲ್ಲಿ ಏನು ರೀತಿ ಹಾಕಿಸಿ ಏನು ಮಾಡಿಕೊಡ್ತಿದ್ರು ರಿನ್ಯೂವಲ್, ಅದೇ ರೀತಿ ಹಾಕಿಸಿ ಇಲ್ಲೇ ಮಾಡ್ಬೇಕಂಗಿಸಿ ನಮ್ಮ ಸಾರಿಗೆ ಇಲಾಖೆದವ್ರಿಗೆ ಕೇಳ್ಕೊಡ್ತೀವಿ ಸರ್. ಇದು ಲೈಸೆನ್ಸ್ ರಿನ್ಯೂವಲ್ ಸರ್. ಏನಾಗಿದೆ ಸರ್ಟಿಫಿಕೇಟ್ಸ್ ಎಲ್ಲ ಆಗುತ್ತೆ ಸರ್. ಅಲ್ಲಿ ಒಂದು ಸರ್ಟಿಫಿಕೇಟ್ ಸಂಘದ ಜಿಲ್ಲಾ ಅಧ್ಯಕ್ಷ ಜಾಕೀರ್ ಮಾತನಾಡಿ, ಕಲಬುರಗಿ ಕಚೇರಿಗೆ ಹೋಗಿ ರಾಯಚೂರು, ಕೊಪ್ಪಳ, ಯಾದಗಿರಿ ಜಿಲ್ಲೆಯ ಚಾಲಕರು ಹೋಗಿ ಬ್ಯಾಡ್ಜ್ ಪಡೆಯಲು ಸಾರಿಗೆ ಇಲಾಖೆ ಆದೇಶಿಸಿರುವುದು ಅವೈಜ್ಞಾನಿಕವಾಗಿದೆ. ದಿನದ ದುಡಿಮೆ ಮೇಲೆ ಚಾಲಕರ ಕುಟುಂಬಗಳು ಅವಲಂಬಿತವಾಗಿದೆ. ಕಲಬುರಗಿ ಹೋಗಿ 3-4 ದಿನ ಕಳೆದರೆ ಆರ್ಥಿಕ ಹೊರೆಯಾಗುತ್ತಿದೆ. ಕೂಡಲೇ ಆದೇಶ ರದ್ದುಗೊಳಿಸಿ ರಾಯಚೂರು ಕಚೇರಿಯಲ್ಲಿಯೇ ಚಾಲನಾ ಪ್ರಮಾಣ ಪತ್ರ ನೀಡುವ ವ್ಯವಸ್ಥೆ ಜಾರಿಗೊಳಿಸಬೇಕು ಎಂದರು. वो सर्टिफिकेट वहाँ पे जाने के बाद में कुछ भी यूज नहीं हो रहा है काम. फिर जाने के बाद में एक रूम के जैसा रह गया. ಅಲ್ಲಲ್ಲಿ ಎಷ್ಟು ದಿನ ಆಯ್ತು ರಾಯಚೂರಲ್ಲಿ? ಇದು 6 ತಿಂಗಳು ಆಯ್ತು. 6 ತಿಂಗಳು ಆಯ್ತು. 5 ವರ್ಷ ಬೆಂಗಳೂರು, ಸೆಕೆಂಡ್ ಧಾರವಾಡ, ಮತ್ತೆ ಬಂದ್ಬಿಟ್ಟು ಗುಲ್ಬರ್ಗ. ಈ ಎಲ್ಲ ಕರ್ನಾಟಕದಲ್ಲಿ 3 ಕಲಬುರಗಿ 3 ಮಾಡಿದ್ದಾರೆ. ಈ 6 ತಿಂಗಳಿಂದ ಅಂತಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ನಾವು ಏನು ಹೇಳ್ತಾ ಇದೀವಿ ಅಂದ್ರೆ ಮತ್ತೆ ಫಸ್ಟ್ ನಮ್ದು ಹಳೆದು ಹೆಂಗಿತ್ತು ಇಲ್ಲಿ ರಾಯಚೂರಲ್ಲಿ ಮಾಡ್ತಿದ್ರು, ಅದು ಏನಿದೆ ಸರ್ಟಿಫಿಕೇಟ್ ತರ್ತಾ ಇದೆಯಲ್ಲ ಟ್ರೈನಿಂಗ್ ಸರ್ಟಿಫಿಕೇಟ್, ಅದು ನಮ್ಮ ರಾಯಚೂರು ಡಿಸ್ಟಿಕ್ ಇದೆ, ಮಹಾನಗರ ಪಾಲಿಕೆಗೂ ಇದೆ. ಇಷ್ಟು ದೊಡ್ಡ ಡಿಸ್ಟಿಕ್ ಇಟ್ಕೊಂಡು ನಾವು ಗುಲ್ಬರ್ಗ ಹೋಗೋದು ಅಲ್ಲಿಂದ ಸರ್ಟಿಫಿಕೇಟ್ ತರೋದು ಅಂದ್ರೆ ಮತ್ತೆ ಬಹಳ ತ್ರಾಸ ಆಗ್ತಾ ಇದೆ ಡ್ರೈವರ್ ಅವರಿಗೆ. ನಮಗೆ ಕನಿಷ್ಠ 3,000 ರೂಪಾಯಿ. ಈ ಸಂದರ್ಭದಲ್ಲಿ ಪವನ್ ಕುಮಾರ್ ರೆಡ್ಡಿ, ಸೈಯದ್ ನೂರುದ್ದೀನ್, BV ರೆಡ್ಡಿ, ಸೈಯದ್ ಅಕ್ಬರ್, ಮೆಹಬೂಬ್, ಶೇಖ್ ಇಬ್ರಾಹಿಂ ಸೇರಿ ಅನೇಕರು ಇದ್ದರು. ಜನಸಂಚಾರ ಹೆಚ್ಚುತ್ತಿರುವ ಪ್ರದೇಶದಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಸಿಸಿ ಕ್ಯಾಮೆರಾಗಳನ್ನು ವೃತ್ತದಲ್ಲಿ ಸೇರಿದಂತೆ ವಿವಿಧೆಡೆ ಅಳವಡಿಸಲಾಗಿದೆ. ಅಹಿತಕರ ಘಟನೆಗಳ ತಡೆಗೆ ಸಾರ್ವಜನಿಕರು ಸಹ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಹೇಳಿದರು.
ನಗರದ ಚಂದ್ರಮಾಳೇಶ್ವರ ವೃತ್ತ, ಮಹಾವೀರ್ ವೃತ್ತ, ಜಾಕೀರ್ ಹುಸೇನ್ ವೃತ್ತ ಸೇರಿ ಇತರೆ ಕಡೆಗಳಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳ ಚಾಲನೆಗೊಳಿಸಿ ಮಾತನಾಡಿದರು. ನಗರ ಪ್ರದೇಶದಲ್ಲಿ ಹೆಚ್ಚಾಗಿ ಜನಸಂಚಾರ ಇರುವ ಕಡೆಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ವೃತ್ತಗಳಲ್ಲಿ, ಇತರೆ ರಸ್ತೆಗಳಲ್ಲಿ ಅಹಿತಕರ ಘಟನೆಗಳು ನಡೆಯದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅನುದಾನದ ಅಡಿಯಲ್ಲಿ ಸಿಸಿ ಕ್ಯಾಮೆರಾ ಖರೀದಿಸಿ ಅಳವಡಿಸಿದ್ದು ನಿಗಾ ವಹಿಸಲಿವೆ. ನಗರದಲ್ಲಿ ವ್ಯಾಪಾರ ವಹಿವಾಟು, ಮದ್ಯದ ಅಂಗಡಿ ಮುಗ್ಗಟ್ಟುಗಳಲ್ಲಿ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯಿಂದ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಹಾಗೂ ವ್ಯಾಪಾರಿಗಳಿಗೂ ಅನುಕೂಲವಾಗುವ ದೃಷ್ಟಿಯಿಂದ ಸಿಸಿ ಕ್ಯಾಮೆರಾ ಕಣ್ಗಾವಲು ವಹಿಸಲಿವೆ ಎಂದರು. ವ್ಯಾಪಾರಿಗಳು ತಮ್ಮ ಅಂಗಡಿ ಒಳಗೆ ಮತ್ತು ಹೊರಗಡೆಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳಬೇಕು. ಇದರಿಂದ ತಮಗೆ ತೊಂದರೆಯಾದಲ್ಲಿ ಅಹಿತಕರ ಘಟನೆಗಳು ನಡೆದಾಗ ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಸರ್ ಇಲ್ಲ ನೋಡಿ ಸರ್. ಓಕೆ ಸರ್. ಕ್ಯಾಮ್ರಾ ನಮ್ಮ ಈ ನಾಗರಿಕತೆಗೆ ತುಂಬ ಅನುಕೂಲಕರವಾಗಲಿ, ಯಾವುದೇ ಅಹಿತಕರ ಘಟನೆಗಳು ಆಗಲಿ ಇರಲಿ, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇಸ್ಕಾನ್ ಟೆಂಪಲ್ ನೀವು ಕೂಡ ಹಾಕೊಳ್ಳಿ, ಶಾಪಲ್ಲೂ ಹಾಕೊಳ್ಳಿ. ಶಾಪಲ್ಲಿ ನಿಮಗೂ ಒಂದು ಕಡೆ ಕವರ್ ಆಗ್ತದೆ, ನಾವು ಒಂದು ಹಾಕೊಳ್ಳಿ. ಹಾಕಿ ಸರ್ ಅದ್ರ ಪ್ರಕಾರ ಎರಡು ಔಟ್ಸೈಡ್ ಹಾಕಿ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ, ಸದರ್ ಬಜಾರ್ ಪೊಲೀಸ್ ಠಾಣೆ ಸಿಪಿಐ ಉಮೇಶ್ ಕಾಂಬ್ಳೆ, ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಸಣ್ಣ ಈರಣ್ಣ, ಎಎಸ್ಐ ಶ್ರೀನಿವಾಸ್, ಬಸವರಾಜ್, ಚಾಂದ್ ಪಾಷಾ ಸೇರಿದಂತೆ ಅನೇಕರು ಇದ್ದರು. ಮಾವಿನಕೆರೆಯ ಬಳಿ ತರಕಾರಿ ಮಾರುಕಟ್ಟೆಗೆ ಮಹಾನಗರ ಪಾಲಿಕೆ ಅನುಮತಿ ನೀಡಿಲ್ಲ. ಯಾವ ಉದ್ಘಾಟನೆಯಾಯಿತು? ಅಧಿಕೃತಗೊಳಿಸಿದ ಆದೇಶವನ್ನು ಎಂ ಈರಣ್ಣ ತರಕಾರಿ ಮಾರಾಟಗಾರರ ಸಂಘದ ಮೊಹಮ್ಮದ್ ವಸೀಂ ಬಹಿರಂಗಗೊಳಿಸಲಿ ಎಂದು ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಸಂಘದ ಅಧ್ಯಕ್ಷ
ಎನ್ ಮಹಾವೀರ್ ಆಗ್ರಹಿಸಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಎಂ ಈರಣ್ಣ ವೃತ್ತದಲ್ಲಿ ನಡೆಯುತ್ತಿದ್ದ ತರಕಾರಿ ಮಾರಾಟಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿ ಸ್ಥಳಾಂತರಿಸಲು ಸೂಚನೆ ನೀಡಿತ್ತು. ರವೀಂದ್ರ ಜಾಲ್ದಾರ್ ಇವರು ತರಕಾರಿ ಮಾರಾಟಗಾರರ ಮೇಲೆ ಒತ್ತಡ ಹಾಕಿ ಮಾವಿನಕೆರೆ ಬಳಿ ಸ್ಮಶಾನ ಖಾಸಗಿ ಜಾಗದಲ್ಲಿ ಮಾರಾಟ ಪ್ರಾರಂಭಿಸಿದ್ದರು. ಅಲ್ಲಿ ತರಕಾರಿ ಮಾರಾಟವೇ ಅನಧಿಕೃತವಾಗಿರುವುದರಿಂದ ಮಹಾನಗರ ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಸ್ಥಳಾಂತರಕ್ಕೆ ತೀರ್ಮಾನಿಸಿದ್ದಾರೆ. ಅಧಿಕೃತವಾಗಿದ್ದರೆ ಸ್ಥಳಾಂತರ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ. 2024-25 ಸಾಲಿನಲ್ಲಿ ಟೆಂಡರ್ ಆಗಿಲ್ಲ. ಕರ ವಸೂಲಿ ಯಾರಿಗೆ ಸೇರುತ್ತಿದೆ ಎಂದು ಪ್ರಶ್ನಿಸಿದರು. ನಗರಸಭೆ ಆದಾಯ ಖೋತಾ ಆಗುತ್ತಿರುವುದನ್ನು ಪಾಲಿಕೆ ತಡೆಯಬೇಕು ಎಂದರು. ಎನ್ ಮಹಾವೀರ್ ಇವರು ಪಾಲಿಕೆಗೆ 14 ಲಕ್ಷ ರೂಪಾಯಿ ಬಾಕಿ ಕಟ್ಟಿಲ್ಲ ಎಂದು ವಾಸಿಂ ಆರೋಪಿಸಿದ್ದಾರೆ. ಆದರೆ ಬಾಕಿ ಇರುವುದು 9.50 ಲಕ್ಷ ರೂಪಾಯಿ ಬಾಕಿ ಇದೆ. ಕೊರೋನಾ ಸಂದರ್ಭದಲ್ಲಿ ತರಕಾರಿ ವ್ಯಾಪಾರ ಸ್ಥಗಿತಗೊಂಡಿದ್ದರಿಂದ ಕರ ಪಾವತಿಸಲು ಆಗಿಲ್ಲ ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಈಗಲೂ ಕರ ಪಾವತಿಸಲು ಸಿದ್ಧರಿದ್ದೇವೆ. ಹಣ ದುರುಪಯೋಗ ಮಾಡಿಕೊಂಡಿಲ್ಲ. ಪೂರ್ವ ಮಾಹಿತಿ ಇಲ್ಲದೆ ರವೀಂದ್ರ ಜಾಲ್ದಾರ್ ಹೇಳಿದಂತೆ ಏನೇನೋ ಆರೋಪ ಮಾಡಿರುವುದು ಹಾಸ್ಯಾಸ್ಪದ ಸಂಗತಿ. 4 ಲಕ್ಷ ರೂಪಾಯಿ ಕರವನ್ನು ಈಗಾಗಲೇ ಪಾವತಿಸಿದ್ದೇವೆ. 150ರಿಂದ 200 ಜನ ತರಕಾರಿ ಮಾರಾಟಗಾರರು ಸಂಘದಲ್ಲಿದ್ದು ಕರ ವಿನಾಯಿತಿಗೆ ಮನವಿ ಸಹ ಮಾಡಲಾಗಿದೆ ಎಂದರು. ಇನ್ನು ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಸ್ಥಳದಲ್ಲಿ 400ರಿಂದ 500 ಕುಟುಂಬಗಳು ಜೀವನ ನಡೆಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಅಲ್ಲಿ 40ರಿಂದ 60 ಅಡಿ ಜಾಗವಿದ್ದು ಅಷ್ಟೊಂದು ಜನರು ತರಕಾರಿ ಮಾರಾಟ ಮಾಡಲು ಹೇಗೆ ಸಾಧ್ಯವೆಂದು ಪ್ರಶ್ನಿಸಿದರು. ರವೀಂದ್ರ ಜಾಲ್ದಾರ್ ಇವರಿಗೆ ತರಕಾರಿ ಮಾರಾಟ ನಡೆಸುವ ಆಸಕ್ತಿ ಇದ್ದಲ್ಲಿ ಪಾಲಿಕೆಯಿಂದಲೇ ಅಧಿಕೃತ ಮಾರಾಟ ಕೇಂದ್ರ ಪ್ರಾರಂಭಿಸಿ ಮಾರಾಟ ಮಾಡಲಿ ಎಂದು ಸವಾಲು ಹಾಕಿದರು. ರವೀಂದ್ರ ಜಾಲ್ದಾರ್ ಇವರ ಪತ್ನಿ ವಾರ್ಡ್ 13 ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದಾರೆ. ಅವರಿಗೆ ವಾರ್ಡ್ 12ರ ಉಸಾಬರಿ ಏಕೆ ಎಂದು ಪ್ರಶ್ನಿಸಿದ ಅವರು, ವಾರ್ಡ್ ಸದಸ್ಯ ಎಂ ಪವನ್ ಕುಮಾರ್ ಇವರು ತರಕಾರಿ ಮಾರಾಟ ಕೇಂದ್ರ ಸ್ಥಳಾಂತರಿಸಲು ಒತ್ತಾಯಿಸಿದ್ದಾರೆ. ಸಂಬಂಧವೇ ಇಲ್ಲದವರು ತರಕಾರಿ ಮಾರಾಟಗಾರರ ಪರವೆಂಬ ಬಿಂಬಿಸಿಕೊಳ್ಳುತ್ತಲಿದ್ದಾರೆ ಎಂದರು. ಅದು ರವೀಂದ್ರ ಜಾಲ್ದಾರ್ ಅವರ ಸಹಾಯಕದಲ್ಲಿ ಅದು ವಾರ್ಡ್ ನಂಬರ್ 12ರಲ್ಲಿದೆ. ವಾರ್ಡ್ ನಂಬರ್ 12ರಲ್ಲಿದೆ. ಅವರು ಹೇಳ್ತಾರ ಅಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು ನಮ್ಗೆ ಏನಂತಂದ್ರೆ ಅಲ್ಲೇ ಮಾರಾಟ ಅವಕಾಶ ಮಾಡಿಕೊಡಿ. ಓಕೆ, ನೀವು ಕೇಳ್ರಿ, ನಾವು ಕೇಳ್ತಾ ಇದ್ದೀವಿ. ನಿಮಗೆಲ್ಲ ಜಾಲ್ದಾರ್ಗೆಲ್ಲ ಮಾನ್ಯ ಪಾಲಿಕೆಯ ಆಯುಕ್ತರಿಗೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಅದು ಅನಧಿಕೃತ ತರಕಾರಿ ಮಾರುಕಟ್ಟೆ ಇದೆ, ಅಧಿಕೃತ ಅಂತ ಹೇಳಿ ಇವರು ಮೊನ್ನೆ ನಿಮ್ಗ ಕೆಲವೊಂದು ದಾಖಲೆಗಳನ್ನು ತೋರಿಸಿರ್ಬೋದು. ಅದೇನಂತಂದ್ರೆ ಮಾವಿನವರು 14.5 ಲಕ್ಷ ರೂಪಾಯಿ ಬಳಸಿಕೊಂಡಿದ್ದಾರಾ ಇಲ್ಲ ಅದನ್ನ ದುರುಪಯೋಗ ಮಾಡಿಕೊಂಡಿದ್ದಾರಾ? ಸ್ವಾಮಿ, 14.5 ಲಕ್ಷ ನಾವು ಬಳಸಿಕೊಂಡಿಲ್ಲ, ದುರುಪಯೋಗ ಮಾಡಿಕೊಂಡಿಲ್ಲ. ಅದು ಏನಂತಂದ್ರೆ ಕೊರೋನಾ ಸಂದರ್ಭದಿಂದ ಹಿಡಿದು ಇಲ್ಲಿಯವರೆಗೆ ಏನಂತಂದ್ರೆ ತರಕಾರಿ ಮಾರುಕಟ್ಟೆ ಮಧ್ಯ ಭಾಗದಲ್ಲಿ ಬಂದಿತ್ತು. ಮೇಲಿಂದ ಏನಂತಂದ್ರೆ ಡಿಸೆಂಟ್ರಲೈಸೇಷನ್ ಮಾಡಿದ್ರು ತರಕಾರಿ ಮಾರುಕಟ್ಟೆ. ಹಾಗಾಗಿ ಏನಂತಂದ್ರೆ ನಾವು ಕರ ಕಟ್ಟಲಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು ನನ್ನ ಸಂಘದಲ್ಲಿ ಹಿಂದೆ ತಮಗೆ ಒಂದು ತಿಳಿಪಡಿಸಿದ್ದೇನೆ. ನಮ್ಮ ಮಾರ್ಕೆಟ್ ನಲ್ಲಿ 150ರಿಂದ 200 ವ್ಯಾಪಾರಸ್ಥರ. ಅದರಲ್ಲಿ ಮತ್ತೆ ಏನಾಯ್ತಂತಂದ್ರೆ 2 ಸಂಘಗಳಾದವು. ಒಂದು ಮೊಹಮ್ಮದ್ ಇಕ್ಬಾಲ್ ಅಂತ ಹೇಳಿ ಅವರು ಸಂಘ ಮಾಡಿಕೊಂಡು, ಅದು ಯಾಕೆ ಮಾಡಿಕೊಂಡ್ರು ಅವ್ರಿಗೆ ಗೊತ್ತಲ್ಲ. ಈ ಸಂದರ್ಭದಲ್ಲಿ ಪ್ರಭು ನಾಯಕ್, ಕೆವಿ ಖಾಜಪ್ಪ, ಬಸವರಾಜ್, ಕೆ ಉದಯ್ ಕುಮಾರ್, ರಿಜ್ವಾನ್, ಅನಿಲ್ ಕುಮಾರ್, ವೀರೇಶ್ ಇದ್ದರು. ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರಿಂದ ಅಕ್ರಮವಾಗಿ ಹಣ ವಸೂಲಿ ಮಾಡಿದರೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೇ ಇರುವುದು ಶಾಮೀಲಾಗಿರುವ ಸಂಶಯಗಳಿವೆ ಎಂದು ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಎನ್ಎಂ ಮೈತ್ರಿಕರ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಹಿಂದೆ ಮಾವಿನಕೆರೆ ಬಳಿ ಇರುವ ಪ್ರಸೂತಿ ಕೇಂದ್ರದ ದುರಸ್ತಿ ಕಾರ್ಯವು ಕಳಪೆ ಮಟ್ಟದಲ್ಲಿ ನಿರ್ವಹಿಸಲಾಗಿತ್ತು. ಈಗ ಹರಿಜನವಾಡ ಆರೋಗ್ಯ ಕೇಂದ್ರ ದುರಸ್ತಿ ಕಾರ್ಯ ನಡೆಯುತ್ತಿದೆ. ಯಾವುದೇ ಟೆಂಡರ್ ಇಲ್ಲದೆ ಕಾಮಗಾರಿ ನಿರ್ವಹಿಸಲಾಗುತ್ತಿದೆ. ನಿಯಮಗಳನ್ನು ಉಲ್ಲಂಘಿಸಿರುವ ಕುರಿತು ಡಿಎಚ್ಒಗೆ ದೂರು ನೀಡಿದ್ದರೂ ಕ್ರಮವಾಗುತ್ತಿಲ್ಲ. ಅಲ್ಲದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವುದರಿಂದ 5,000 ರೂಪಾಯಿ ಹಣವನ್ನು ಗುತ್ತಿಗೆಗೆ ಏಜೆನ್ಸಿ ಸಂಗ್ರಹಿಸುತ್ತಿದೆ. ಹಣ ಕೊಡದವರಿಗೆ ಆದೇಶ ಪ್ರತಿಯನ್ನು ನೀಡದೆ ಸತಾಯಿಸುತ್ತಿದ್ದಾರೆ. ಹಣ ಅಕ್ರಮವಾಗಿ ಸಂಗ್ರಹಿಸುತ್ತಿರುವ ಕುರಿತು ಡಿಎಚ್ಒ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗುತ್ತಿಲ್ಲ. ಅಕ್ರಮಗಳಿಗೆ ಡಿಎಚ್ಒ ಬೆಂಬಲವಾಗಿ ನಿಂತಿದ್ದಾರೆ.
ಈ ಕುರಿತು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುತ್ತದೆ ಎಂದರು. ಅಲ್ಲ ಸರ್, ಅದು ಅಲ್ಲಿ ಅವಾಗ ಹೆಲ್ತ್ ಸೆಂಟರ್ಗಳಲ್ಲಿ ರಾಯಚೂರು ತಾಲೂಕಿನ ಎಲ್ಲ ಹೆಲ್ತ್ ಸೆಂಟರ್ಗಳಲ್ಲಿ ಕಾರ್ಯನಿರ್ವಹಿಸುವಂಥ ಅಲ್ಲಿ ಅವರೆಲ್ಲ ಕೆಲಸಗಾರರು ERC ಸಂಸ್ಥೆಯಿಂದ ಕೆಲಸ ಮಾಡ್ತಿದ್ರು ಸರ್. ಆಮೇಲೆ ಅವರಿಗೆ ಸಂಬಳ ಸರಿಯಾಗಿ ಕೊಡೋದೆ ಮತ್ತೆ ಟೋಟಲಿ ಅವ್ರು ಮನಸ್ಸೋಯಿಕ್ಷೆ ಅಂತೆ ಅವ್ರು ಮಾಡ್ತಾ ಇದ್ರು ಸರ್. ಇದನ್ನು ಸ್ವಲ್ಪ ಕಾಳಜಿ ವಹಿಸಿ ಸರ್, ಇದ್ರ ಬಗ್ಗೆ ನಾನು ಮಾಹಿತಿ ಹತ್ತಿರ ಅರ್ಜಿ ಕೊಟ್ಟಿದ್ದೀನಿ, ಇದಕ್ಕೂ ಮಾಹಿತಿ ಕೊಟ್ಟಿಲ್ಲ ಸರ್ ಅಂತಂದರೆ ಆಯ್ತು. ಒಂದು ಸರ್ತಿ ಸರ್ ಅನ್ಎಕ್ಸ್ಪೆಕ್ಟೆಡ್ಲಿ ಅವರು ಬಂದಿದ್ರು, ಯಾರು ERC ಸಂಸ್ಥೆಯವರು ಅಲ್ಲಿ ಸಿಬ್ಬಂದಿ ವರ್ಗ, ಮತ್ತೆ ಇವರು DHO ಇದ್ರು. ನಮ್ಮ ಸಮಸ್ಯೆಗಳು ಹೇಳಿದ್ರೆ DHOನೇ ಕೇರ್ ಮಾಡಿಲ್ಲ ಸರ್, DHO ಅವ್ರನ್ನೇ ಆ ಸಿಬ್ಬಂದಿಗಳು ಕೇರ್ ಮಾಡಿಲ್ಲ. ಅಂದ್ರೆ ಒಂಥರ ಇವ್ರದ್ದು ಏನೋ ಲೋಪದೋಷ ಇದ್ದವ್ರ ಥರ ಅವ್ರು ಮಾತಾಡಿದ್ರು ಸರ್, ಯಾರು ERC ಸಂಸ್ಥೆಯವರು. ನಾನು ಆಮೇಲೆ ಅಲ್ಲಪ್ಪ, ನೀವು ಮಾಡ್ತಾ ಇರೋದೇ ಒಂದು DHO ಕಂಟ್ರೋಲಲ್ಲಿ ನೀವು ಕಾಂಟ್ರಾಕ್ಟರ್ದಾರರು ನೀವೇ ಅವ್ರಿಗೆ ಬೆಲೆ ಕೊಡುವಂಥದ್ದಪ್ಪ ಅಂದರೆ ಅಲ್ಪ ಈಗ ನಿಮ್ದೇನು ನಮ್ಮ ಮೇಲೆ ಸ್ವಲ್ಪ ಒಂಥರ ದಬಾಯಿಸಿದ್ರು. ನಾನಂದೆ ಸರ್ ಇದಕ್ಕೆ ನೀವು ಆನ್ಸರ್ ಮಾಡಿದ್ರಿ, ಇವರಲ್ಲ, ಇವ್ರು ದುಡ್ಡು ಕೊಡ್ರಿ ನೀವೇನಂತ ಕೇಳಿದ್ರೆ ಅವರು ಅವ್ರ ಪರವಾಗಿ ಮಾತಾಡಿದ್ರು, ಆಯ್ತು ಕೊಡ್ರಿ ಅಂತ. ಮತ್ತು ಈಗ ಸದ್ಯ ಪ್ರೆಸೆಂಟ್ ಅಜೆಂಡ್ ಮಾಡಿದ ಹೆಲ್ತ್ ಸೆಂಟರ್ನಲ್ಲಿ ಕೂಡ ಭಾರಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ ಸರ್. ಅದು ಕೂಡ ಯಾವುದೇ ಟೆಂಡರ್ ಇಲ್ಲ. ಈ ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರಕ್ಷಣಾ ಸಮಿತಿ ಅಧ್ಯಕ್ಷ ರಾಜಶೇಖರ್ ಮಾಚರ್ಲ, ಉರ್ಕುಂದ, CM ಶ್ರೀನಿವಾಸ್ ಇದ್ದರು. ಸಾರ್ವಜನಿಕ ಸ್ಥಳಗಳಲ್ಲಿ ಮೊಬೈಲ್ ಕಳೆದುಕೊಂಡಿದ್ದ 23 ಜನರ ಮೊಬೈಲ್ಗಳನ್ನು ಪತ್ತೆ ಮಾಡಿರುವ ಸದರ್ ಬಜಾರ್ ಠಾಣೆಯ ಪೊಲೀಸರು ಮೊಬೈಲ್ಗಳನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಮಾಲೀಕರಿಗೆ ಹಸ್ತಾಂತರಿಸಿದರು. ನಗರದ ಸದಾರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಮೊಬೈಲ್ ಹಸ್ತಾಂತರಿಸಿದ ಬಳಿಕ ಮಾತನಾಡಿದರು. ಸದಾರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ತಾವು ಕಳೆದುಕೊಂಡಿದ್ದ ಮೊಬೈಲ್ಗಳ ಪತ್ತೆಗಾಗಿ ದೂರು ದಾಖಲಿಸಿದ್ದರು. ಸದಾರ್ ಬಜಾರ್ ಪೊಲೀಸ್ ಠಾಣೆಯ CPI ಉಮೇಶ್ ಕಾಂಬ್ಳೆ ನೇತೃತ್ವದ ತಂಡ ಮೊಬೈಲ್ಗಳನ್ನು ಪತ್ತೆ ಮಾಡಿ ಮೊಬೈಲ್ಗಳನ್ನು ವಾರಸುದಾರರಿಗೆ ನೀಡಿದ್ದಾರೆ. ಮೊಬೈಲ್ ಕಳ್ಳತನ ಹಾಗೂ ಕಳೆದು ಹೋದಲ್ಲಿ ಸಾರ್ವಜನಿಕರು KSP ಆ್ಯಪ್ನ ಇಲಾಸ್ಟ್ ಮೂಲಕವೂ ದೂರು ದಾಖಲಿಸಬಹುದು. ಆ್ಯಪ್ ಅಥವಾ ಪೋರ್ಟಲ್ನಲ್ಲಿ ಮೊಬೈಲ್ನ IMEI ನಂಬರ್, OTP, ಅಗತ್ಯ ವಿವರ ಸಹಿತ ದೂರು ಸಲ್ಲಿಸಬೇಕು. ಸಂಬಂಧಪಟ್ಟ ಠಾಣೆಗೆ ದೂರಿನ ಮಾಹಿತಿ ನೀಡಬೇಕು ಎಂದು ತಿಳಿಸಿದರು. ಕಳ್ಳತನ ಮಾಡಿದವರು ಮೊಬೈಲ್ಗೆ ಹೊಸ ಸಿಮ್ ಹಾಕಿದ ತಕ್ಷಣವೇ ಪೊಲೀಸ್ ಠಾಣೆಗೆ ಎಚ್ಚರಿಕೆ ಸಂದೇಶ ಬರುತ್ತದೆ. ಆಗ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಮೊಬೈಲ್ ಸಿಮ್ ಲೊಕೇಶನ್ ಪತ್ತೆ ಹಚ್ಚಿ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ನಂತರ ಮೂಲ ಮಾಲೀಕರಿಗೆ ಹಸ್ತಾಂತರ ಮಾಡಲಾಗುತ್ತಿದೆ. 22 ಮೊಬೈಲ್ಗಳನ್ನು ಪತ್ತೆ ಮಾಡಿ ಮಾಲೀಕರಿಗೆ ಹಸ್ತಾಂತರ ಮಾಡಿದ ಕಾರ್ಯಕ್ಕೆ ಶ್ಲಾಘಿಸಿದರು. ಸಾರ್ವಜನಿಕರು ಸಹ ತಮ್ಮ ವಸ್ತುಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಹೇಳಿದರು. ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ. ಹಾಂ ಸರ್, ಎಲ್ಲಪ್ಪ ಶಿವಕುಮಾರ್ ಯಾರ್ರಿ? ಸುಷ್ಮಾ ಬೇಗ ಬರ್ರಿ ಮೇಡಮ್. ಶಂಕರ್ ಸಣ್ಣ ಸ್ವಲ್ಪ ಶಿವಕುಮಾರ್, ಅಲ್ಬಿನ್ ನಜೀಮ್, ಯಾರ್ರಿ ಬಂದಿಲ್ಲ? ನಿರಂಜನ್ ಬಂದಿರಮ್ಮ ಅಂತ ಹೇಳಿದ್ರಿ. ಮಹೇಶ್ ಬರ್ರಿ. ಯಾರು ಮೊಬೈಲ್ಗಳು ಕಳ್ಕೊಳ್ದೆ ಹೋಗಲಿ. ಮತ್ತು ಈ ಇಲಾಖೆಯ ಈ CIF ಪೋರ್ಟಲ್ ಅದರಲ್ಲಿ ಸುಮ್ಮನೆ ಅವರು ಅಪ್ಲೋಡ್ ಮಾಡಿದ್ರೆ ಕೇಸ್ ರಿಜಿಸ್ಟರ್ ಆಗ್ತದೆ.
ಠಾಣೆಗೆ ಬಂದು ಏನು ಕೇಸ್ ಕೊಡಬೇಕು ಅಂತೇನಿಲ್ಲ. ಹಿಂದೆ ಆ ಥರ ಎಲ್ಲ ಇತ್ತು, ಇವಾಗ ಏನಿಲ್ಲ. ಅದರಲ್ಲಿ ಅವರು ನಾಗಿ ಕಂಪ್ಯೂಟರೈಸ್ ಮಾಡಿದ್ರೆ ಕನ್ಸರ್ನ್ಡ್ ಯೂನಿಟ್ಗೆ ಹೋಗುತ್ತೆ. ಅವರು ನೆಕ್ಸ್ಟು ಯಾರಾದರೂ ಹೊಸ ಸಿನಿಮಾ ಕಂಡಾದಾಗ ಅದು ನಮಗೆ ತೋರ್ಪಡಿಸುತ್ತೆ. ಆ ನಿಟ್ಟಲ್ಲಿ ನಾವು ಇನ್ವೆಸ್ಟಿಗೇಷನ್ನು ಮುಂದುವರಿಸಿ ಚುರುಕುಗೊಳಿಸಿ ಅಂಥ ಮೊಬೈಲ್ಗಳನ್ನ ರಿಕವರಿ ಮಾಡ್ತೀವಿ. ಅಂಥದ್ದೇ ಸಂದರ್ಭ ಅಂಥ ವಿಚಾರ ಸಂಬಂಧಪಟ್ಟಂಗೆ ಇಂದು ಸದರ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಉಮೇಶ್ ಕಾಂಬ್ಳೆ ಮತ್ತು ಅವರ ತಂಡ 22 ಮೊಬೈಲ್ಗಳನ್ನ ಪತ್ತೆ ಹಚ್ಚಿ ಅದರ ಮೂಲ ಮಾಲೀಕರುಗಳಿಗೆ ಹಿಂದಿರಿಸಲಿಕ್ಕೆ ತುಂಬ ಶ್ರಮಪಟ್ಟು ಮಾಡಿದ್ದಾರೆ. ಹಾಗಾಗಿ ಸದರ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ಸಿಬ್ಬಂದಿಯವ್ರನ್ನ ಮನ ತುಂಬಿ ನಾನು ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸತ್ಯನಾರಾಯಣ, ಸಿಪಿಐ ಉಮೇಶ್ ಕಾಂಬ್ಳೆ, ಸಿಬ್ಬಂದಿಗಳು ಹಾಗೂ ಮೊಬೈಲ್ ಮಾಲೀಕರು ಇದ್ದರು. ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಮಾರ್ಚ್ 20ರಂದು ಗುರುವಾರದಂದು ನಡೆದ ದ್ವಿತೀಯ ಪಿಯುಸಿ ಪರೀಕ್ಷೆ ಹಿಂದಿ ವಿಷಯ ಪರೀಕ್ಷೆಯಲ್ಲಿ ಒಟ್ಟು 40 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ. ಜಿಲ್ಲೆಯ ವಿವಿಧ ತಾಲೂಕಿನಲ್ಲಿರುವ ಪರೀಕ್ಷಾ ಕೇಂದ್ರಗಳಲ್ಲಿ ಹಿಂದಿ ವಿಷಯ ಕುರಿತು ಪರೀಕ್ಷೆಗಳು ನಡೆದವು. ಹಿಂದಿ ವಿಷಯದಲ್ಲಿ ಒಟ್ಟು 1403 ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದು 1362 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ. 40 ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಲಿಯಾಬಾದ್ ಅರಣ್ಯದಲ್ಲಿ ಮತ್ತೊಂದು ಚಿರತೆ ಪತ್ತೆ, ಮುಂದುವರೆದ ಆತಂಕ. ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ 3 ದಿನಗಳ ಕಾರ್ಯಾಗಾರ, ಗ್ರಂಥಾಲಯ ಖಜಾನೆ ಇದ್ದಂತೆ ಗಟ್ಟು ಸತ್ಯನಾರಾಯಣ. ಭಾರೀ ವಾಹನ ಚಾಲಕರಿಗೆ ಕಲಬುರಗಿಯಲ್ಲಿ ಬ್ಯಾಡ್ಜ್ ನೀಡುವುದು ಆದೇಶ ಅವೈಜ್ಞಾನಿಕ, ರದ್ದಿಗೆ ಶೇಖ್ ಬುರಾವುದ್ದೀನ್. ಚಂದ್ರಮಾಳೇಶ್ವರ ವೃತ್ತದಲ್ಲಿ ಸಿಸಿಟಿವಿ ಅಳವಡಿಕೆ, ರಸ್ತೆ ನಿಯಮ ಉಲ್ಲಂಘನೆಯಾದರೆ ಕ್ರಮ, ಎಸ್ಪಿ ಪುಟ್ಟಮಾದಯ್ಯ. ಮಾವಿನಕೆರೆ ಬಳಿ ತರಕಾರಿ ಮಾರಾಟ ಅನಧಿಕೃತವಾದರೆ ಪಾಲಿಕೆ ಆದೇಶ ಬಹಿರಂಗಪಡಿಸಿ ಮಹಾವೀರ್. ಆರೋಗ್ಯ ಕೇಂದ್ರಗಳು ಟೆಂಡರ್ ಇಲ್ಲದೆ ದುರಸ್ತಿ ಕಾಮಗಾರಿ, ಹೊರಗುತ್ತಿಗೆ ನೌಕರರಿಂದ ಅಕ್ರಮ ಹಣ ವಸೂಲಿ, ಎನ್ಎಂ ಮೈತ್ರಿಕರ್ ಆರೋಪ. ಮೊಬೈಲ್ ಕಳ್ಳತನ ಪತ್ತೆ ಹಚ್ಚಿ 22 ಜನರಿಗೆ ಮರಳಿ ಹಸ್ತಾಂತರ. ಪಿಯುಸಿ ಪರೀಕ್ಷೆ 40 ವಿದ್ಯಾರ್ಥಿಗಳ ಗೈರು. ಇಲ್ಲಿಗೆ ಮೇಘ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೇಘ ವಾರ್ತೆಗಳೊಂದಿಗೆ ಪುನಃ ಭೇಟಿಯಾಗೋಣ. ವಂದನೆಗಳು.